ಅವ್ರು ಪೂಜೆ ಮಾಡಬೇಕಂತಿದ್ದೇ ಪ್ರತಂಗಿ ಹೂ ಮಾತು ಮಾಡ್ಯಾರ. ಅಂದ್ರೆ ಅವ್ರು ಶತ್ರುಗಳು ಯಾರ್ಯಾರು ಅದಾರ? ಸಿದ್ದರಾಮಯ್ಯ ಅದಾರೆ, ನಮ್ಮ ಸತೀಶ್ ಜಾರಕಿಹೊಳಿ ಅದಾರೆ, ರಾಜಣ್ಣ ಅದಾರೆ. ಅವರೆಲ್ಲ ನಾಶ ಆಗ್ಬೇಕಂತೇಳಿ ಅವ್ರು ಪ್ರತಂಗಿ ಹೋಮ ಮಾಡ್ಯಾರ. ಮತ್ತು ಎಲ್ಲ ದೇವಸ್ಥಾನಗಳು ಅಡ್ಡಾಡಕತ್ತಾರೆ. ದೇವ್ರ ಬಳಿ ಮುಖ್ಯಮಂತ್ರಿ ಆಗಲಿ ಬೇಡ್ಕೋತಾರೆ. ಆದರೆ ನಮ್ಮ ಧರ್ಮಕ್ಕೆ ಏನೇ ಬಂದರೂ ಸಹ ಯಾವುದೇ ರೀತಿಯಿಂದ ಆ ದೇವರುಗಳ ಮೂರ್ತಿಗಳು, ಇವತ್ತು ಗಣಪತಿ ಇದು ಅಲ್ಲೇ ಆಯಿತು. ಗಣಪತಿಯ ಇದರಲ್ಲಿ ಏನು ಬೆಂಕಿ ಹಚ್ಚುವಂಥ ಕಾರ್ಯಕ್ರಮ ಆಯಿತು, ಕಲ್ಲು ಹೋಗಿದ್ರು, ಅದಕ್ಕೇನೂ ಇಲ್ಲ. ಕುರ್ಚಿ ಬೇಕಾದಾಗ ಹಿಂದೂ ಧರ್ಮ ಬೇಕು, ಹಿಂದೂ ಸನಾತನ ಧರ್ಮ ಬೇಕು, ದೇವ್ರು ಬೇಕು. ಕುರ್ಚಿಗೆ ಬಂದ ಮೇಲೆ ಮುಸ್ಲಿಮರು ನಮ್ಮ ಸಹೋದರರು ಹುಷಾರು, ಅವ್ರಿಗೇನೇನು ಮಾಡಿದ್ರೆ ಈ ರೀತಿಯ ಕೊಳಕ ಬುದ್ಧಿ ಏನಿದೆಯಲ್ಲ, ಇದನ್ನು ನೋಡಿದ್ರೆ ಅವ್ರು ಎಂದೂ ಮುಖ್ಯಮಂತ್ರಿ ಆಗೋದಿಲ್ಲ. ಯಾಕಂದರೆ ಅಷ್ಟು ದೊಡ್ಡ ತಂಡ ತಯಾರಾಗಿದೆ. ಯಾರನ್ನ ಸತ್ರು ನಾಶ ಆಗ್ಬೇಕಂತೇಳಿ ಹೋಮ್ ಮಾಡ್ಯಾರಲ್ಲ, ಅವರೆಲ್ಲರೂ ಕೂಡ ಇವ್ರನ್ನ ಮನೆ ಕಳಿಸ್ತಾರೆ. ಇನ್ನು ಜಮೀರ್ ಅಹಮದ್ ಖಾನು ಸುಮಾರು 2.5 ಎಕರೆ ಅದು. ಒಬ್ಬರು ದಾನಿಗಳು ಪಶು ವೈದ್ಯಕೀಯ ಆಸ್ಪತ್ರೆ ಮಾಡಲಿಕ್ಕೆ ಕೊಟ್ಟಂತಾರೆ. ಅದ್ರ ಮೇಲೆ ವಕಫ್ ಅಂತ ಹೇಳಿ ಇವರು ಹೆಸರು ನೋಂದಾಯಿಸಿದರು. ನಿನ್ನೆ ಹೈಕೋರ್ಟ್ನಲ್ಲಿ ಅದಕ್ಕೆ ತಡೆಯಾಜ್ಞೆ ಆಗಿದೆ. ಅದರಿಂದ ರೊಚ್ಚಿಗಂತ ಮತ ಅಂದರು. ಇವತ್ತು ಗೋವಿನ ಕೆಚ್ಚಲನ್ನು ಕಡಿಯುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಎಷ್ಟು ಅಸಹಿಷ್ಣುತೆ ಇದು ಅವ್ರ ಬಲ್ಲಿ. ಗೋವಿನ ಮೇಲೆ ತಮ್ಮ ಸಿಟ್ಟನ್ನು ಇವತ್ತು ತೀರಿಸುವಂಥ ಅಷ್ಟು ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಗ್ಯಾರಂದ್ರೆ, ಇದರಿಂದ ಈ ಸರ್ಕಾರ ಏನಿದೆ ಇದು ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ಲಾಕತ್ತದ. ಹಿಂದೂಗಳ ಮೊದಲೇ ಸುರಕ್ಷತೆ ಇಲ್ಲ, ಈ ಗೋವುಗಳು ಸಹ ಕರ್ನಾಟಕದಲ್ಲಿ ಸುರಕ್ಷತೆ ಇಲ್ಲ. ನಾನು ನಿನ್ನೆ ಹೇಳಿದ್ದೆ, ಇವತ್ತು ಮುಸ್ಲಿಮರಿಗೆ ದೊಡ್ಡ ರೀತಿಯ ಒಂದು ಶಕ್ತಿ ಕೊಟ್ಟಂಗಾಗಿದೆ. ಗೃಹ ಮಂತ್ರಿಗಳು ಹೇಳ್ತಾರೆ, ನಾನು ನೀನು ಹೇಳ್ದಲ್ಲ ಮುತ್ತು ಕೊಡಬೇಕಾತ. ಇವತ್ತೇನು ಅವ್ರಿಗೆ ಮುತ್ತು ಕೊಡ್ತಾರೋ ಅಥವಾ ಅವ್ರಿಗೇನೋ ಶಿಕ್ಷೆ ಕೊಡ್ತಾರೋ ನೋಡಬೇಕಾಗಿದೆ. ಇದೇ ರೀತಿ ಆದರೆ ಇನ್ನು 1 ವರ್ಷದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾಯಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇವತ್ತು ಭಾಳ ಭಯಾನಕ. 4 ಆಕಳುಗಳ ಕೆಚ್ಚಲುಗಳನ್ನು ಅದನ್ನು ಫಿರ್ಯಾದಿ ಮಾಡಿದ್ದ, ಯಾವನು ಕಂಪ್ಲೇಂಟ್ ಮಾಡಿದ್ದ, ಅವನ್ನ ಮನೆಗೆ ಹೋಗಿ ಇದನ್ನು ಮಾಡ್ಯಾರ ಅಂತೇಳಿ ನಾನು ಬೆಳಿಗ್ಗೆ ಕೇಳಿದೆ. ಇದು ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಬೆಳಿಗ್ಗೆ ನಾನು ಫೋನ್ ಮಾಡಿದ್ರು. ಈ ರೀತಿ ಘಟನೆ ಆಗಿದೆ ಚಾಮರಾಜಪೇಟೆಯಲ್ಲಿ. ನಾವೆಲ್ಲರೂ ಕೂಡಿ ಅದನ್ನು ಪ್ರತಿಭಟನೆ ಮಾಡಬೇಕು. ಈ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ, ಈ ರಾಜ್ಯದಲ್ಲಿ ಹಿಂದೂಗಳು ಜೀವನ ಮಾಡಬೇಕೋ ಬೇಡೋ ಅನ್ನೋಂಥದ್ದು ರಾಜ್ಯದ ಮುಖ್ಯಮಂತ್ರಿ ಹೇಳಬೇಕು. ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡಾಳ ವೀರಶೈವ ಸಮಾಜದ್ದು. ಅಂದರೆ ಅವ್ರಿಗೆ ಈಗ ಏನಾಗೈತಿ, ಈ ಕಾಂಗ್ರೆಸ್ ಬಂದ ಮ್ಯಾಗ ಅವ್ರು ಪೂರ್ತಿ ಫ್ರೀ ಬಿಟ್ಬಿಟ್ಟಾಗ ಅವ್ರು ಏನು ಮಾಡಿದ್ರು ಏನೂ ಮಾಡೋದಿಲ್ಲ. ಅವ್ರಿಗೆ ಅನುಮತಿ ಕೊಟ್ಟು ಎಲ್ರಿ ಸುವರ್ಣಸೌಧದಾಗ ಹೊಕ್ಕವ ಯಾರು? ಅದೇ ಜನಾಂಗದವನೇ. ಇವತ್ತೇನು ಸಿಟಿ ರವಿ ಮ್ಯಾಗ ಹಲ್ಲೆ ಮಾಡ್ಲಿಕ್ಕೆ ಬಂದವ, ಅವನ ಹೆಸರು ಯಾವುದು? ಅದು ಅವನು ಮುಸ್ಲಿಮನೇ ಎಲ್ಲ ಒಳಗೆ ಹೊಕ್ಕವ್ರು. ಇವತ್ತೇನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿಸ್ತಾ ಇದ್ದಾರಲ್ಲ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಒಳ್ಳೇದಲ್ಲ. ಇದೇನು ಮಾಡ್ತಾ ಇದ್ದಾರಲ್ಲ ಗುಂಡಾಗಿರಿ, ಎಲ್ಲೇನು ಡಿ ಕೆ ಶಿವಕುಮಾರ್ ನಮ್ಮ ಹಿಂದಿದ್ದಾರೆ ಅಂತೇಳಿ ಇವತ್ತೇನು ಅವರ ಏನು ಒಂದು ರೀತಿ ಬೆಳಗಾವಿಯಲ್ಲಿ ಏನು ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಖಂಡನೆ ಬೆಳಲಿಲ್ಲ. ನಾನು ಪಂಚಮಸಾಲಿ ಸಮಾಜದ ಮಗಳಾಗಿ ಬಂದಿನಿ ಅಂತ ಹೇಳಿದ್ರು ಎಲ್ಲಿ ನಮ್ಮ ಸಮಾಜ ಮೀಟಿಂಗ್ನಾಗ. ಅದೇ ಅಲ್ಲಿ ವಿಧಾನಸೌಧದಾಗ ಒಬ್ಬ ಎಲ್ಲ ನಾ ಮಂತ್ರಿಯಾಗಿ ಹೋಗಿದ್ದೆ ಅಂತ ಹೇಳಿದ್ರು. ಇವತ್ತೇನೋ ಅವರು ಡಿ ಕೆ ಶಿವಕುಮಾರ್ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರ ಪಾತ್ರ ಏನೂ ಇಲ್ಲ ಇದ್ರೊಳಗೆ. ಮೊನ್ನೆ ಲಾಠಿ ಚಾರ್ಜ್ ಆಗಿದ್ರಾಗ ಪಾಪ ಅವ್ರಿಗೆ ಗುರ್ತೇ ಇಲ್ಲ ಉಸ್ತುವಾರಿಗೆ. ಇವರ ಹಸ್ತಕ್ಷೇಪ ಡಿ ಕೆ ಶಿವಕುಮಾರ್ದು ಆಗ್ತಾಯಿದೆ. ಏನೋ ಒಂದು ಜ್ಯೋತಿಷಿಗಳು ಹೇಳ್ಯಾರಲ್ಲ, ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ, ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ಬೇಕು. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಈ ಸರ್ಕಾರ ಬೆಳಿ. ಸ್ಪೀಡ್ ಪ್ಲಸ್ ಕರ್ನಾಟಕ.